ಮೆಂಟಲ್ ಎಬಿಲಿಟಿಯ ಕ್ಲಾಸ್ಗೆ ಸ್ವಾಗತ. ನಮ್ಮ ಈ ತರಗತಿಯ ಟಾಪಿಕ್ ಬಂದ್ಬಿಟ್ಟು ರೇಷಿಯೋ ಅಂದರೆ ಅನುಪಾತ. ಓಕೆ, ನಮ್ಮ ಎಲ್ಲ ತರಗತಿಗಳಲ್ಲೂ ಕೂಡ ನಾವು ಟಾಪಿಕ್ಸ್ ಏನೇ ಇರಲಿ, ಫಸ್ಟು ಅದರದ್ದು ಬೇಸಿಕ್ ಮೆಥಡ್ಡು ಮತ್ತು ಬೇಸಿಕ್ಸನ್ನು ಕಲಿತೀವಿ. ಆನಂತರ ಪ್ರಾಬ್ಲಮ್ಗಳನ್ನು ಅದನ್ನು ಕೂಡ ಬೇಸಿಕ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಕಲಿತ್ಬಿಟ್ಟು ನೆಕ್ಸ್ಟ್ ಈಸಿ ಮೆಥಡಲ್ಲಿ ಭಾಳ ಕಡಿಮೆ ಟೈಮ್ನಲ್ಲಿ ಹೇಗೆ ಸಾಲ್ವ್ ಮಾಡೋದು ನೋಡ್ತಾ ಹೋಗ್ತೀವಿ. ಸರಿ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಬೇಸಿಕ್ಸನ್ನು ಕೂಡ ನಾವು ಪ್ರಾಬ್ಲಮ್ಸ್ ಮೂಲಕನೇ ಕಲಿತಾ ಹೋಗೋಣ. ಡನ್. ಸೊ ಪ್ರಶ್ನೆಯನ್ನು ನೋಡಿ. ರೆಡ್ಯೂಸ್ ಟು ಸಿಂಪ್ಲೆಸ್ಟ್ ಫಾರ್ಮ್, ಸರಳ ಅಥವಾ ಮೂಲ ರೂಪಕ್ಕೆ ಇಳಿಸಿ. ಇಲ್ಲಿ ಒಂದಿಷ್ಟು ಅನುಪಾತಗಳನ್ನು ಕೊಟ್ಟಿದ್ದಾರೆ, ರೇಷಿಯೋಗಳನ್ನು. ಅವ್ರೇನು ಕೇಳ್ತಿದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದರೆ ಮೂಲ ರೂಪ ಅಥವಾ ಸರಳ ರೂಪಕ್ಕೆ ಇಳಿಸಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಮೂಲ ರೂಪ ಸರಳ ರೂಪ ಅಂದರೆ ಏನು? ಮೊದಲನೇದಾಗಿ ರೇಷಿಯೋ ಅನುಪಾತ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ಮ ಹತ್ರ 2,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಫ್ರೆಂಡ್ ಹತ್ರ 3,000 ರೂಪಾಯಿ ಇದೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹತ್ರ ಇರುವ ಹಣ ಮತ್ತು ನಿಮ್ಮ ಫ್ರೆಂಡಿನ ಹತ್ರ ಇರುವ ಹಣ, ಇದ್ರದ್ದು ರೇಷಿಯೋ ಎಷ್ಟು, ಇದ್ರದ್ದು ಅನುಪಾತ ಎಷ್ಟು ಅಂತ ನೀವು ಉತ್ತರ ಏನು ಹೇಳ್ತೀರಾ? 2:3, 2:3 ಅಂತ ಹೇಳ್ತೀರಾ. ಹೇಗೆ ಹೇಳಿದಿರಿ ಅದನ್ನು? 2,000 ಇದೆ, ಇಲ್ಲಿ 3,000 ಇದೆ. ಹಾಗೆ ಇಂಟ್ಯೂಷನಲ್ಲಿ ನೀವು ಏನು ಲೆಕ್ಕಾಚಾರ ಮಾಡಲಿಲ್ದೇ ಹಾಗೆ ಡೈರೆಕ್ಟಾಗಿ ಹೇಳ್ತೀರಾ 2:3 ಅಂತ. ಅದು ಹೇಗೆ ಹೇಳಿದಿರಿ ಅಂದರೆ 2,000 ಮತ್ತು 3,000. ಇದನ್ನ ಈ ಎರಡು ಸಂಖ್ಯೆಗಳನ್ನು ಕೂಡ ನೀವು ಯೋಚನೆ ಮಾಡದ ಹಾಗೇನೆ 1000ದಿಂದ ಡಿವೈಡ್ ಮಾಡಿದ್ರಿ. 1000ದಿಂದ ಡಿವೈಡ್ ಮಾಡಿದ್ರೆ 3 ಹೋಗುತ್ತೆ, ಇಲ್ಲಿ ಕೂಡ 3 ಹೋಗುತ್ತೆ. ಉಳಿದಿದ್ದೇನು? 2:3. ಇದನ್ನು ನಾವು ಏನಂತ ಕರಿತೀವಿ? ಮೂಲ ರೂಪ ಅಥವಾ ಬೇಸ್ ಫಾರ್ಮ್ ಅಥವಾ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕಲಿತೀವಿ. ಹಾಗೇನೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ರೀತಿ ಈ ಎಲ್ಲ ರೇಷಿಯೋ ಅನುಪಾತಗಳನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಿಂಪ್ಲೆಸ್ಟ್ ಫಾರ್ಮಿಗೆ ತೆಗೆದುಕೊಂಡು ಬರೋದು? ಹೇಗಂದರೆ, ಇಲ್ಲಿ 2 ನಂಬರ್ ಇರುತ್ತಲ್ಲ, ಒಂದು ರೇಷಿಯೋ ನಂತರ ಕನಿಷ್ಠ 2 ನಂಬರ್ ಇರಲೇಬೇಕು. 1 ನಂಬರು, 2 ನಂಬರು, 3, 4 ಕೂಡ ಇರಬಹುದು. ಅದನ್ನು ಆಮೇಲೆ ನೋಡೋಣ. ಫಸ್ಟ್ 2 ನಂಬರಿಂದ ನೋಡ್ಕೊತ ಹೋಗೋಣ. ಇಲ್ಲಿ 2 ನಂಬರ್ ಇರುತ್ತೆ. ಈ 2 ನಂಬರ್ನ ಯಾವುದಾದ್ರೂ ಒಂದು ಕಾಮನ್ ನಂಬರಿಂದ, ಒಂದೇ ನಂಬರಿಂದ ಡಿವೈಡ್ ಮಾಡೋಕ್ಕಾದರೆ ಡಿವೈಡ್ ಮಾಡಿಬಿಡ್ಬೇಕು. ಆವಾಗ ಹೊಸದಾಗಿ ಬರೋದು ಅದಕ್ಕೆ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ 2 ಮತ್ತು 4 ಇದೆ. 2 ಕೂಡ 2 ಇಂದ ಡಿವೈಡ್ ಆಗುತ್ತಲ್ವ, 2ರಿಂದ ಡಿವೈಡ್ ಆಗುತ್ತೆ. ಇದು 2 1 2, 2 2 4 ಅಂದರೆ 1:2 ಆಯಿತು. 2:4 ಅಂದರೆ 1:2 ಅಂತ. ಈ ಎರಡು ರೇಷಿಯೋಗಳು ಕೂಡ, ಈ ಎರಡು ಅನುಪಾತಗಳು ಕೂಡ ಒಂದಕ್ಕೊಂದು ಈಕ್ವಲ್ ಇರುತ್ತೆ. 2:4 ಅಂದರೂ ಅದೇ, 1:2 ಅಂದರೂ ಅದೇ. ಹೇಗೆ 2,000:3,000 ಅಂದರೂ ಒಂದು ಅದೇ, 2:3 ಅಂದರೂ ಕೂಡ ಅದೇನೆ. ಅದೇ ರೀತಿಯಲ್ಲಿ ಇದನ್ನು ನೋಡೋಣ. 45:20. ಎರಡನ್ನು ಕೂಡ ಯಾವುದಾದ್ರೂ ನಂಬರಿಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಯಾವುದರಿಂದ? 5ರಿಂದ ಡಿವೈಡ್ ಮಾಡ್ಬೋದು. ಸೊ 5 9 45, 5 4 20. ಸೊ 5 9 45, 5 4 20. ಸೊ ದ ರೇಷಿಯೋ ಈಸ್ 9:4. ನೆಕ್ಸ್ಟು 13 ಮತ್ತು 14. 13 ಮತ್ತು 14ಅನ್ನು ಯಾವುದೇ ನಂಬರಿಂದ ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ. 1ಇಂದ ಮಾಡ್ಬೋದು, ಬಟ್ ನೀವು 1ಇಂದ ಮಾಡಿದ್ರೆ ಮತ್ತೆ 13 14 ಇರುತ್ತೆ. ಸೊ ಹಾಗಾಗಿ ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಅದೇನೆ, 13:14. ಅದು ಆಲ್ರೆಡಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ ಅದು. ನೆಕ್ಸ್ಟು 8/24. 8/24 ಅಂದರೆ ಯಾವ ರೀತಿ ಇದು? ಈ ರೀತಿ ಇದು 8/24. ಆಯಿತು. ಇಲ್ಲಿ ರೇಷಿಯೋನೇ ಇಲ್ವಲ್ಲ, ಇಲ್ಲಿ ಫ್ರ್ಯಾಕ್ಷನ್ ಇದೆ, ಅಂದರೆ ಕನ್ನಡದಲ್ಲಿ ಅಂತ ಕರಿತೀವಿ ಭಿನ್ನರಾಶಿ ಇದೆ. ಇದನ್ನು ಹೇಗೆ ಮಾಡೋದು? ಸೊ ಒಂದು ನೆನ್ಪಿಟ್ಕೊಳ್ಳಿ, ಭಿನ್ನರಾಶಿ ಮತ್ತು ಅನುಪಾತ, ರೇಷಿಯೋ ಮತ್ತು ಫ್ರ್ಯಾಕ್ಷನ್ ಎರಡೂ ಕೂಡ ಒಂದೇನೆ. ಹೇಗೆ ಅಂದರೆ, ಇದನ್ನು ನಾವು 8:24 ಅಂತ ಬರಿಬೋದು. 8/24 ಅಂದರೆ 8:24 ಅಂತ. ಇವಾಗ ಈ ಎರಡನ್ನು ಕೂಡ ಯಾವುದಾದ್ರೂ ಒಂದು ಕಾಮನ್ ನಂಬರಿಂದ ಡಿವೈಡ್ ಮಾಡೋಕ್ಕಾಗುತ್ತಾ ನೋಡೋಣ. ಯಾವುದರಿಂದ ಆಗುತ್ತೆ? 8ಇಂದ ಡಿವೈಡ್ ಮಾಡ್ಬೋದು. ಸೊ 8ನ 8ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 24ನ 8ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಸೊ ರೇಷಿಯೋನು 1:3 ಆಗುತ್ತೆ. ಆನಂತರ 400 ಗ್ರಾಮ್ (2 kg). 400 ಗ್ರಾಮ್ (2 kg). ಈ ಎರಡನ್ನು ಕೂಡ ನಾವು 2ಇಂದ ಡಿವೈಡ್ ಮಾಡ್ಬೋದು. ಹಾಗಿದ್ರೆ 200 ಗ್ರಾಮ್ (1 kg) ಆಗುತ್ತಾ? ಆ ರೀತಿ ಅಲ್ಲ. ಯಾಕೆ ಆ ರೀತಿ ಅಲ್ಲ ಅಂದರೆ,
ನೀವು ಇಲ್ಲಿ ಎಲ್ಲೂ ಕೂಡ ಯೂನಿಟ್ಸ್ ಇರಲಿಲ್ಲ, ಇಲ್ಲಿ ಯೂನಿಟ್ಸ್ ಇದೆ. ಯೂನಿಟ್ ಇದ್ದಾಗ ಏನು ಮಾಡಬೇಕು, ಎರಡನ್ನೂ ಕೂಡ ನೀವು ಒಂದೇ ಯೂನಿಟ್ಗೆ ಕನ್ವರ್ಷನ್ ಮಾಡಿಕೊಂಡು ಆನಂತರ ನೀವು ರೆಡ್ಯೂಸ್ ಮಾಡಬೇಕು. ಏನದರ ಅರ್ಥ, 1 ಕೆ ಜಿ ಅಂದರೆ 1000 ಗ್ರಾಮ್ ಅಂತ. ಸೊ 2 ಕೆ ಜಿ ಅಂದರೆ 2000 ಗ್ರಾಮ್ ಅಲ್ವಾ. ಹಾಗಾಗಿ ಇದನ್ನು ನೀವು ಫಸ್ಟು 400:2000 400:2000 ಅಂತ ಡಿವೈಡ್ ಮಾಡ್ಕೋಬೇಕು. ಇವಾಗ ಈ ಎರಡು ನಂಬರ್ನು ಕೂಡ ಯಾವುದಾದ್ರೂ ಕಾಮನ್ ನಂಬರಿಂದ ಡಿವೈಡ್ ಮಾಡಿ. ಯಾವುದರಿಂದ ಮಾಡ್ಬೋದು, 100ಇಂದ ಮಾಡ್ಬೋದು. 100ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 2 0 ಹೋಗುತ್ತೆ, ಇಲ್ಲೂ ಕೂಡ 2 0 ಹೋಗುತ್ತೆ. ಸೊ ಏನು ಬರುತ್ತೆ ನಮಗೆ, 4:20 ಬರುತ್ತೆ. ಇದು ನಮ್ಮದು ಸಿಂಪ್ಲೆಸ್ಟ್ ಫಾರ್ಮ, ಬೇಸ್ ಫಾರ್ಮ ಅಲ್ಲ. ಯಾಕೆ ಅಲ್ಲ ಅಂದರೆ ಈ ಎರಡು ನಂಬರ್ಗಳನ್ನ ಇನ್ನೂ ನಾವು ಮತ್ತೆ ಒಂದು ಕಾಮನ್ ನಂಬರಿಂದ ಡಿವೈಡ್ ಮಾಡ್ಬೋದು. ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ಮಾಡ್ತಾನೆ ಇರಬೇಕು. ಸೊ ಎಲ್ಲಿಂದ ಮಾಡ್ಬೋದು, ಎರಡನ್ನೂ ಕೂಡ 4ಇಂದ ಡಿವೈಡ್ ಮಾಡ್ಬೋದು. ಸೊ 4ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದು 4 1s are 4, 4 5s are 20. ಸೊ ಆನ್ಸರ್ ಏನು ಬರುತ್ತೆ, 1:5 ಬರುತ್ತೆ. ಸೊ ಹಾಗಾಗಿ 400 ಗ್ರಾಮ್ ಇಷ್ಟು 2 ಕೆ ಜಿ ಅಂದರೆ ಅದರದ್ದು ವ್ಯಾಲ್ಯೂ 1:5 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 2 meters is to 50 centimeters. ಸೊ ಎಲ್ಲದನ್ನು ಕೂಡ ಒಂದೇ ಯೂನಿಟ್ಗೆ ಕನ್ವರ್ಷನ್ ಮಾಡ್ಕೋಬೇಕು. ಸೊ ಕನ್ವರ್ಷನ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಕೂಡ ದೊಡ್ಡ ಯೂನಿಟನ್ನು ಸಣ್ಣದಾಗಿ ಡಿವೈಡ್ ಮಾಡ್ಕೊಳ್ಳಿ, ಅದು ಈಸಿ ಆಗುತ್ತೆ. ಸೊ 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್ಸ್ ಅಂತ ಗೊತ್ತು ನಮಗೆ. ಹಾಗಾಗಿ 2 meters ಅಂತಂದರೆ 200 ಸೆಂಟಿಮೀಟರ್. ಸೊ ಇದೇನಾಗುತ್ತೆ, 200:50 ಆಗುತ್ತೆ. ಸೊ ಎರಡು ನಂಬರ್ಗಳನ್ನು ಕೂಡ ನಾವು 10ಇಂದ ಡಿವೈಡ್ ಮಾಡ್ಬೋದು. 10ರಿಂದ ಭಾಗಿಸಿದ್ರೆ ಇದು 20 ಆಗುತ್ತೆ, ಇದು 5 ಆಗುತ್ತೆ. 20:5. 20:5 ನಾವು ಮತ್ತೆ 5ರಿಂದ ಭಾಗ ಮಾಡ್ಬೋದು. 5 1 5 ಆಗುತ್ತೆ, ಇದು ಇಲ್ಲಿ 5 4 20 ಆಗುತ್ತೆ. ಸೊ ಇದ್ರದ್ದು ಬೇಸ್ ಫಾರ್ಮ್ ಏನಾಗುತ್ತೆ, 4:1 ಆಗುತ್ತೆ.